ಪಿಲಿನಲಿಕೆ ಅಂದರೇನು? ಈ ಒಂದು ಕುಣಿತ ನಮಗೆ ಯಾಕೆ ಅಷ್ಟು ಇಷ್ಟ ಆಗುತ್ತೆ? ಜಾತಿ ವ್ಯವಸ್ಥೆ ಖಂಡಿಸಿ ಮಾನವ ಕುಲಕ್ಕೆ ಜಾಗೃತಿ ಮೂಡಿಸಿದವರು ನಮ್ಮ ಕನಕದಾಸರು. ಈ ಒಂದು ಸ್ಥಳವನ್ನು ಸಾಲುಮರದ ತಿಮ್ಮಕ್ಕನವರ ಹೆಸರಿನಿಂದ ಗುರುತಿಸುವುದ್ಯಾಕೆ? ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ. ಎಲ್ಲರಿಗೂ ನಮಸ್ಕಾರ. ಹೊಸ ಲಾಗ್ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಒಂದು ಸುಂದರವಾದ ಒಂದು ಫಾರೆಸ್ಟಿಗೆ ಬಂದಿದ್ದೇವೆ. ಆ ಒಂದು ಫಾರೆಸ್ಟಿನ ಬಗ್ಗೆ ಸಂಪೂರ್ಣ ಮಾಹಿತಿನ ನಿಮಗೆ ಕೊಡ್ತೇವೆ, ಬನ್ನಿ ಹೋಗುವ. ಈ ಒಂದು ಸ್ಥಳಕ್ಕೆ ದಿನಕ್ಕೆ ನೂರಾರು ಜನ ಸೇರ್ತಾರೆ. ಯಾಕಂದರೆ ಇದು ಅಷ್ಟೊಂದು ಅದ್ಭುತವಾಗೈತಿ. ಈ ಒಂದು ಸ್ಥಳದ ಒಳಗೆ ಹೋಗಬೇಕಾದ್ರೆ ನಾವು ಟಿಕೆಟ್ ಚಾರ್ಜ್ ಇರ್ತೈತಿ. ಒಬ್ಬರಿಗೆ 20 ರೂಪಾಯಿ ಟಿಕೆಟ್ ಚಾರ್ಜ್ ಇರ್ತೈತಿ. ಆ ಒಂದು ಟಿಕೆಟನ್ನು ಪಡೆದುಕೊಂಡು ನಾವು ಒಳಗಡೆ ಹೋಗಿ ಈ ಸುಂದರ ಪ್ರಕೃತಿಯನ್ನು ನೋಡಬಹುದು. ಈಗ ನೀವೇನು ನೋಡಕತ್ತಿರಲ್ಲ, ಈ ದಾರಿ ಎಲ್ಲಿಗೆ ಹೋಗ್ತೈತಿ? ಇಲ್ಲಿ ನೋಡಿ, ಅವರು ಸೂಚನೆಯನ್ನು ಹಾಕಿದ್ದಾರೆ. ಮೂಲಿಕಾವನ, ಚಿನ್ನದ ಅಂಗಳ, ಪರಗೋಲ ಮತ್ತು ಅಂತಿ ಥಿಯೇಟರ್. ಈ ಒಂದು ಸ್ಥಳಗಳು ಈ ಒಂದು ದಾರಿ ಒಳಗೆ ಹೋದ್ರೆ ಸಿಗ್ತೈತಿ. ಬರ್ರಿ ಹೋಗೋನು. ಅವು ಎಷ್ಟು ಮಸ್ತ್ ಅದಾವು, ಏನದಾವು ಅಂತ ನಾನು ನಿಮ್ಗೆ ತೋರಿಸ್ತೀನಿ, ಬನ್ನಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಫೇಮಸ್ ಆದಂಥ ಕ್ರೀಡೆ. ಈ ಒಂದು ಭಾಗದೊಳಗೆ ನೆಲ್ಲಿನ ಗದ್ದೆ ಒಳಗೆ ಆಟ ಆಡೋದು ಮತ್ತು ಈ ಥರ ಕೋನಗಳನ್ನು ಬಳಸ್ಕೊಂಡು ಆ ಸ್ಪರ್ಧೆಗಳನ್ನು ಇಡೋದು, ಈ ಥರ ಕ್ರೀಡೆಗಳನ್ನು ಭಾಳಷ್ಟು ಆಟ ಆಡ್ತಾರೆ. ಈ ಒಂದು ಕ್ರೀಡೆಗಳನ್ನು ಅವ್ರು ಯಾವಾಗ ಇಟ್ಕೊಳ್ತಾರೆ ಅಂದರೆ ಭತ್ತದ ಕೊಯ್ಲು ಆದ ನಂತರ ಈ ಥರ ಕ್ರೀಡೆಗಳನ್ನು ಅವ್ರು ಇಟ್ಕೊಳ್ತಾರೆ. ಈ ಒಂದು ಕ್ರೀಡೆ ಭಾಳಷ್ಟು ಅದ್ಭುತವಾಗೈತಿ. ಈ ಕ್ರೀಡೆಯ ಸಂಪೂರ್ಣ ಮಾಹಿತಿ ನಿಮಗೆ ಬೇಕಾದರೆ ಗೂಗಲಲ್ಲಿ ಸಹ ಸಿಗ್ತೈತಿ. ಉಡುಪಿ ಅಂದರೆ ನಮಗೆ ಪಟ್ಟನೆ ನೆನಪಾಗೋದು ಪಿಲಿ ನಲಿಕೆ. ಪಿಲಿ ಅಂದರೆ ಹುಲಿ, ನಲಿಕೆ ಅಂದರೆ ಕುಣಿತ. ಪಿಲಿ ನಲಿಕೆ ಅಂದರೆ ಹುಲಿ ವೇಷ ಹಾಕೊಂಡು ಕುಣಿಯುವುದನ್ನು ಪಿಲಿ ನಲಿಕೆ ಅಂತಾರೆ. ನೀವು ಹೀಗೆ ದೃಶ್ಯ ನೋಡ್ತಾ ಇರ್ಬೋದು, ಹುಲಿ ವೇಷ ಹಾಕಿಕೊಂಡಿರುವುದನ್ನು. ಈ ದೃಶ್ಯ ಕಂಡು ಬರುವುದು ಜಾಸ್ತಿ ನವರಾತ್ರಿ ದಿವಸ, ಗಣೇಶ ಚತುರ್ಥಿ ದಿವಸ, ಹಾಗೆ ಉಡುಪಿ ಉತ್ಸವ ದಿವಸ ಕಂಡು ಬರ್ತೈತಿ. ಈ ಒಂದು ಸ್ಥಳದಲ್ಲಿ ಇವರನ್ನು ನೋಡಿ ನಮಗೆ ಭಾಳಷ್ಟು ಖುಷಿ ಆಯಿತು. ಯಾಕಂದ್ರೆ ಈ ಒಂದು ಸ್ಥಳದಲ್ಲಿ ಇವರು ಒಂದು ಪ್ರತಿಮೆ ಇರುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ. ಇವರು ಯಾರಿಗೂ ಗೊತ್ತಿಲ್ಲ ಹೇಳಿ. ಕುಲವೆಂದು ಹೊಡೆದಾಡದಿರಿ, ಕುಲದ ನೆಲೆಯನ್ನಾರು ಬಲ್ಲಿರ ಅಂತ ಹೇಳಿ ಇಡೀ ಮಾನವ ಕುಲವನ್ನೇ ಜಾಗೃತಗೊಳಿಸಿದಂಥ ಮಹಾನ್ ವ್ಯಕ್ತಿ ಇವರು. ಇವರ ಬಗ್ಗೆ ನಾವು ಎಷ್ಟು ಹೇಳಿದರೂ ಕೂಡ ಕಮ್ಮಿನ ಆಗ್ತೈತಿ, ನಿಜ ಅಲ್ವಾ? ಇಪ್ಪತ್ತೊಂದನೇ ಶತಮಾನದಲ್ಲಿ ಸಹ ನಾವು ಕಾಡು ಜನರನ್ನು ಕಾಣ್ಬೋದು. ಆ ದೃಶ್ಯನ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ಹೋಗುವ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಕಾಡು ಜನರು ಡ್ಯಾನ್ಸ್ ಮಾಡ್ತಾ ಇರೋದನ್ನು. ಇದನ್ನು ನಾವು ರಿಯಲ್ ಆಗಂತೂ ನೋಡಿಲ್ಲ, ಮೂರ್ತಿ ರೂಪದಲ್ಲಿ ನಾವು ನೋಡ್ತಾ ಇದ್ದೀವಿ. ಈ ಒಂದು ದೃಶ್ಯ ನೋಡಿ ನಮಗಂತೂ ಬಹಳ ಖುಷಿ ಆತ್ರಿ. ಝೂಮ್ ಹಾಕ್ತೀನಿ, ನೀವು ಒಂದ್ಸಲ ನೋಡ್ಕೊಂಬಿಟ್ರಿ. ಈ ಒಂದು ಫಾರೆಸ್ಟಲ್ಲಿ ನಾವು ನೋಡುವಂಥ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಕೂಡ ಮಾನವ ನಿರ್ಮಿತವಾಗಿರ್ತೈತಿ. ಯಾವ್ಯಾವ ಪ್ರಾಣಿ ಪಕ್ಷಿಗಳದಾವ ಅಂತೇಳಿ ನಾನು ಹಿಂಗೊಂದು ಸಲ ತೋರಿಸ್ತೀನಿ, ಬರ್ರಿ ಹೋಗಿ. ಈ ಒಂದು ಸ್ಥಳವನ್ನು ನಾವು ಮನರಂಜನೆಯ ತಾಣ ಅಂತ ಹೇಳಿದರೂ ಕೂಡ ತಪ್ಪಾಗಲಾರದು. ಯಾಕಂದರೆ ಇದು ಅಷ್ಟೊಂದು ಅದ್ಭುತವಾಗೈತಿ. ಇಲ್ಲಿ ಭಾಳಷ್ಟು ಆಟ ಆಡುವಂತಹ ಆಪ್ಷನ್ಸ್ಗಳು ಅದಾವು. ಇಲ್ಲಿ ಯಾವ್ಯಾವ ಆಪ್ಷನ್ಸ್ ಅದಾವ ತೋರಿಸ್ತೀನಿ ಬರ್ರಿ.
ಈ ಒಂದು ಸ್ಥಳದೊಳಗೆ ಭಾಳಷ್ಟು ಫೇಮಸ್ ಆದ ಆಟ ಅಂತಂದ್ರೆ ಜಿಪ್ ಲೈನ್. ಹೌದು, ಈ ಒಂದು ಜಿಪ್ ಲೈನನ್ನು ಆಟ ಆಡೋಕ್ಕೋಸ್ಕರನೇ ಇಲ್ಲಿ ಭಾಳಷ್ಟು ಜನ ಸಂಡೇ ದಿನ ಇಲ್ಲಿ ಬರ್ತಾರೆ. ಸಂಡೇ ಜಾಸ್ತಿ ಜನ ಇರ್ತಾರಂತೆ ನಾವು ಕೇಳಿರೋ ಪ್ರಕಾರ. ಇನ್ನು ಉಳಿದ ದಿನ ಕಮ್ಮಿ ಜನ ಇರ್ತಾರಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಅವರು ಜಿಪ್ ಲೈನಲ್ಲಿ ರೈಡ್ ಮಾಡ್ತಾ ಇರೋದನ್ನು. ಆಚೆ ಹೋದ್ರು ಇಲ್ಲಿ ನೋಡಿ. ಇಷ್ಟೊತ್ತು ಬೇರೆದವರು ಈ ಒಂದು ಜಿಪ್ ಲೈನ್ ಮೇಲೆ ರೈಡ್ ಮಾಡ್ತಿರೋದನ್ನು ನೋಡಿ ಈಗ ಇವರು ಕೂಡ ರೈಡ್ ಮಾಡ್ಬೇಕಂತ ಡಿಸೈಡ್ ಮಾಡಿ ಅದನ್ನ ಹಿಡ್ಕೊಂಡು ನಿಂತಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಜಿಪ್ ಲೈನಲ್ಲಿ ರೈಡ್ ಮಾಡೋಕ್ಕೋಸ್ಕರ ಅಂತಾನೆ ಇವಾಗ ರೆಡಿಯಾಗಿ ನಿಂತಿದ್ದಾಳ. ನಾನು ಕೈ ಬಿಟ್ಟಿದ ತಕ್ಷಣ ಆಚೆ ಮೂಲೆಯಲ್ಲಿ ಹೋಗಿ ಮುಟ್ತಾಳ. ಒಂದ್ಸರಿ ನೋಡಿ, ಈಗ ನಾ ಕೈ ಬಿಡುತ್ತೆ, ಹೋದ್ಲು 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 ಸೀದಾ ಆಚೆ ಮೂಲೆವರೆಗೂ ಹೋಗಿ ವಾಪಸ್ ಬರ್ತಾರೆ. ನೋಡ್ರಿ ಇವರು ಹತ್ತಕತ್ತಾರ, ಬಾರಿ ಮಸ್ತ್ 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 ಮಜಾ ಮಾಡಕತ್ತಾರ. ಒಟ್ರ ಬಾಯ್ ಬಾಯ್. ಈ ಒಂದು ಫಾರೆಸ್ಟ್ಗೆ ಬಂದು ನಾವಂತೂ ಸಖತ್ ಎಂಜಾಯ್ ಮಾಡಿದ್ವಿ. ನೀವು ಒಂದ್ಸಲ ಫ್ರೀ ಇದ್ದಾಗ ಇಲ್ಲಿ ಬಂದು ಎಂಜಾಯ್ ಮಾಡ್ರಿ. ಹಾಗೆ ನಮಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ. ಇನ್ನು ನಾವು ಮುಂದಿನ ವ್ಲಾಗ್ ವಿಡಿಯೋದಲ್ಲಿ ನಾವು ನಿಮಗೆ ಸಿಗ್ತೇವೆ. ಎಲ್ರಿಗೂ ನಮಸ್ಕಾರ.